ಸ್ನೇಹಿತರೆ, ನಾವು ಬಂದಿದ್ದೀವಿ ಎತ್ತಿನ ಭುಜ. ನಿಮ್ಗೆ ಎತ್ತಿನ ಭುಜ ಇನ್ನೊಂದು ಸ್ವಲ್ಪ ರೆಫರೆನ್ಸ್ ಹೇಳಬೇಕಾದ್ರೆ ಲವ್ ಮಾಕ್ಟೈಲ್ 2ನಲ್ಲಿ ನಿನ್ನದೇನೆ ಜನುಮ ಅಂತ ಹೇಳಿ ಇದೇ ಜಾಗದಲ್ಲಿ ಡಾರ್ಲಿಂಗ್ ಕೃಷ್ಣ ಇಟ್ಕೊಂಡು ಇದೆಲ್ಲ ಶೂಟ್ಸ್ ಮಾಡಿದ್ದಾರೆ. ಭಾಳ ಸಖತ್ತಾಗಿದೆ. ಎತ್ತಿನ ಭುಜದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಎತ್ತಿನ ಭುಜ ಶಿವನ್ ಲಿಂಗ ಥರನೂ ಕಾಣಿಸೋದಲ್ಲ, ಮೆತ್ತಗೆ ಕಲ್ಲು ಒಂದು ಬಿಗಿಯಾಗಿ ಕೂತಿರಲ್ಲ. ಇದು ಎತ್ತಿನ ಭುಜ ಟಾಪಲ್ಲಿದ್ದೀವಿ. ಈಗ ನಾವು ಬಂದಿದ್ದು ಜಾಗ ಅದು. ಹಾಗೆ ಸುತ್ತಾನು ಒಂದು ರೌಂಡ್ ನೋಡ್ಬೋದು. ಸುತ್ತಾನು ಬೆಟ್ಟಗಳಿದೆ. ಇದ್ಯಾವುದು ನೋಡಿ, ಫಾಗೆಲ್ಲ ಎಷ್ಟು ಕವರ್ ಆಗೋಯ್ತು ಅಂದರೆ ನಾವು ಬಂದಾಗ ಎತ್ತಿನ ಭುಜ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಶೂಸ್ ಹಾಕೊಳ್ಳೋದಕ್ಕೆ ಮುಂಚೆನೇ ಡೆಟಾಲ್ನೆಲ್ಲ ಕ್ಲೀನಾಗಿ ಹಚ್ಕೊಂಬಿಡಿ ಕಾಲ್ಗೆಲ್ಲ, ಅಪ್ ಟು ಸಾಕ್ಸ್ ಎಲ್ಲಿವರೆಗೂ ಬರೋದು ಅಲ್ಲಿವರೆಗೂ. ಜಿಗಣೆಗೆ ಇನ್ನೇನೂ ಬೇಕಾಗಿಲ್ಲ. ಸ್ನೇಹಿತರೆ, ಇಲ್ಲಿ ಮೂಡಿಗೆರೆಯಿಂದ ಒಂದು 22-23 ಕಿಲೋಮೀಟ್ರ್ ಬಂದಮೇಲೆ ಊರು ಬಗ್ಗೆ ಅಂತ ಒಂದು ಊರು ಸಿಗತ್ತೆ. ಇಲ್ಲಿ ಬೈರಾಪುರ ಕ್ರಾಸ್ ಬಸ್ ನಿಲ್ದಾಣ ಅಂತಿದೆ. ಇಲ್ಲೊಂದು ಶಾಪ್ ಇದೆ, ಎತ್ತಿನ ಭುಜ ಹೋಟೆಲ್ ಅಂತ. ಇದು ಬೈರಾಪುರ ಕ್ರಾಸ್. ಯಾಕೆ ಅಂತ ಹೇಳಿದ್ರೆ ಬೈರಾಪುರಕ್ಕೆ ಇಲ್ಲಿಂದ 2 ಕಿಲೋಮೀಟ್ರು, ಎತ್ತಿನ ಭುಜ 4.5 ಕಿಲೋಮೀಟ್ರು. ಎತ್ತಿನ ಭುಜ ಭಟ್ರ ಕ್ಯಾಂಟೀನ್, ಊಟ ತಿಂಡಿ ಎಲ್ಲ ಸಿಗತ್ತೆ ಅಂತೆಲ್ಲ ಬೋರ್ಡ್ಗಳೆಲ್ಲ ಇದೆ. ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೂ ಇದೆ 3 ಕಿಲೋಮೀಟ್ರಲ್ಲಿ. ಈ ಕಡೆಯಿಂದ ಎತ್ತಿನ ಭುಜಕ್ಕೆ ಹೋಗುವಂಥದ್ದು. ಸೊ ಬನ್ನಿ ಹೋಗೋಣ. ಗಾಡಿ ಎಲ್ಲಿದೆ? ಟೈಮ್ ಬಂದು 11 ಗಂಟೆ ಆಗಿದೆ. ಇಷ್ಟೋ ತನಕ ಬಿಸಿಲಿರಲಿಲ್ಲ, ಈಗ ಬಿಸಿಲು ಬಂದಿದ್ದು. ಬನ್ನಿ ಹೋಗೋಣ ಎತ್ತಿನ ಭುಜಕ್ಕೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಹೇಗಿರೋದೆಲ್ಲ ಎಕ್ಸ್ಪೀರಿಯನ್ಸು, ಏನೇನು ಸಿಗುತ್ತೆ, ಏನೇನು ಸಿಗಲ್ಲ, ಏನೇನು ತೊಂದರೆಗಳಿದೆ, ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಬಂದಂಥ ಊರ ಬಗ್ಗೆ 5 ಕಿಲೋಮೀಟ್ರು ಗೌಡಳ್ಳಿ ಅಂತ ಸಿಗುತ್ತೆ. ಮೂಡಿಗೆರೆ 26 ಕಿಲೋಮೀಟ್ರ್ ಇದೆ ಎತ್ತಿನ ಭುಜದಿಂದ. ಸ್ನೇಹಿತರೆ, ಇಲ್ಲಿ ಎತ್ತಿನ ಭುಜಕ್ಕೆ ಹೋಗುವಂಥದ್ದು. ಇಲ್ಲಿ ಹೊಯ್ಸಳರ ಕಾಲದ ನಾಣ್ಯದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ. ಬನ್ನಿ ದರ್ಶನ ಮಾಡಿ ಆಮೇಲೆ ಎತ್ತಿನ ಭುಜ ಕಡೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ಎತ್ತಿನ ಭುಜಕ್ಕೆ ಹೋಗೋಕ್ಕೆ ಮುಂಚೆ ಗಾಡಿ ಪಾರ್ಕಿಂಗ್ ಅಂತ ಹೇಳಿ, ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳಿ ನಾಣ್ಯದ ಭೈರವೇಶ್ವರ ದೇವಸ್ಥಾನ ಏನು ನೋಡಿದ್ರಿ ಅದಕ್ಕೆ 50-60 ರೂಪಾಯಿ ತೊಗೊಳ್ತಾರೆ. ಹಾಗೆ ಎತ್ತಿನ ಭುಜ ಟ್ರಕ್ಕಿಂಗ್ಗೆ ಪರ್ ಹೆಡ್ 50-50 100 ರುಪೀಸ್. ಮುಂಚೆ ಜಾಸ್ತಿ ಇತ್ತಂತ, ಆ್ಯಕ್ಚುಲಿ 250 ಇತ್ತಂತ, ಈಗ ಕಮ್ಮಿ ಮಾಡಿದ್ದಾರೆ. ಗೈಡ್ ಯಾರೂ ಇಲ್ಲ, ಹೋಗ್ಬೋದಂತ ಈಸಿಯಾಗಿ ಒಂದು 2 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ಒಂದು ಮಂಟಪ ಇದೆ. ಮಂಟಪಕ್ಕೆ ಎಲ್ಲ ಫೆನ್ಸ್ ಹಾಕಿ, ಹೊಯ್ಸಳರ ಕಾಲದ್ದು. ಪ್ರವಾಸಿಗರಲ್ಲಿ ವಿನಂತಿ, ಮದ್ಯಪಾನ ನಿಷೇಧಿಸಿದೆ, ಸ್ವಚ್ಛತೆಯನ್ನು ಕಾಪಾಡಿ. ಕರ್ನಾಟಕದ ಅರಣ್ಯ ಇಲಾಖೆ. ಎತ್ತಿನ ಭುಜ ಸಮಯ, ಚಾರಣದ ಸಮಯ 7ರಿಂದ 4. ಬಾಳೂರು ಮೀಸಲು ಅರಣ್ಯ. ಇಲ್ಲಿಂದ ಎತ್ತಿನ ಭುಜ ಸ್ಟಾರ್ಟ್. ಎಷ್ಟು ಟೈಮಲ್ಲಿಗೆ? 11:41. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಸ್ನೇಹಿತರೆ, ಟ್ರಕ್ಕಿಂಗ್ಗೆ ಅಂತಲೇ ಒಂದು ಶೂಸ್ ತೊಗೊಂಡೆ. ಸ್ವಲ್ಪ ಕಾಸ್ಟ್ಲಿ ಇದು, ಸ್ಕಿಡ್ ಆಗಬಾರ್ದು ಅಂತ ಹೇಳಿ. ಸ್ಕಿಡ್ಡು ಸಪೋಸ್ ಸ್ನೋ ಮೇಲೆ ಹೋದರೂ, ಆಯಿಲ್ ಮೇಲೆ ಹೋದರೂ ಸ್ಕಿಡ್ ಆಗಬಾರ್ದು ಅಂತ ಹೇಳಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಅವಾಗೊಂದು ಸಾರಿ ಜಿಮ್ಗೆಲ್ಲ 1-2 ಸಾರಿ ಯೂಸ್ ಮಾಡಿದ್ದೆ. ಸಖತ್ ಕಾಲು ನೋವು ಬಂದಿತ್ತು. ಯಾಕಂತ ಹೇಳಿದ್ರೆ ತೂಕ ಜಾಸ್ತಿ, ಅಡ್ಜಸ್ಟ್ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ, ಇದೇನೆ ಮೆರಲ್ ಅಂತ. ಸೋಲೆಲ್ಲ ನೋಡಿ ಯಾವ ರೀತಿ ಇದೆ, ಹೆವಿ ಆಗಿದೆ ಸೋಲು. ನಿಮಗೆ ಅಲ್ಲಿ ನಾನೇನು ಟರ್ನಿಂಗ್ ತೋರಿಸಿದೆ, ಎತ್ತಿನ ಭುಜ 4-4.5 ಕಿಲೋಮೀಟ್ರ್ ಬೋರ್ಡ್ ಏನಿತ್ತು, ಊರ ಬಗ್ಗೆ, ಊರ ಬಾಗೆ ಏನೇನೋ ಹೇಳ್ತಾರೆ. ಅಲ್ಲಿ ನಿಮಗೆ ಊಟದ ಫೆಸಿಲಿಟಿ ಸಿಗತ್ತೆ. ಒಂದು 2-3 ಹೋಟ್ಲಿದೆ. ಅಲ್ಲಿ ನೀವು ಹೇಳಿದರೆ, ನೀವು ಮಧ್ಯಾಹ್ನ ಬಂದು ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಊಟ ರೆಡಿ ಮಾಡಿಕೊಡ್ತಾರಂತೆ. ಇಲ್ಲಿ ಮುಂದೆ ಇನ್ನೇನು ಸಿಗಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಒಂದು ಚಿಕ್ಕ ಅಂಗಡಿ ಇದೆ, ಸಾಫ್ಟ್ ಡ್ರಿಂಕ್ಸು, ಅದು ಇದು ಬಿಸ್ಕೆಟು ಸಣ್ಣ ಪುಟ್ಟ ಸಿಗತ್ತೆ. ಬನ್ನಿ
ನೋಡಿ ಎತ್ತಿನ ಭುಜ ಅಲ್ಲಿ ಕಾಣಿಸ್ತಾ ಇದೆ. ದಟ್ ಈಸ್ ಕಾಲ್ಡ್ ಎತ್ತಿನ ಭುಜ. ಮಸಾಲ ಮಜ್ಜಿಗೆ ಟುಡೇ ಸ್ಪೆಷಲ್. ಊಟ ಎಲ್ಲ ಸಿಗತ್ತಾ ಇಲ್ಲಿ? ಅಲ್ಲ ಸಾಮಾನ್ಯವಾಗಿ ಸಿಗತ್ತಾ ಹೇಳಿದರೆ? ಅಲ್ಲೆಲ್ಲ ಭಟ್ರು ಎತ್ತಿನ ಭುಜ ಭಟ್ರು ಹೋಟ್ಲು ಅಂತಿದೆಯಲ್ಲ, ಅದಿದೇನಾ? ಹೌದಾ? ಹೊಸದಾಗಿ ಮಾಡಿದ್ದೀರಿ. ಒಟ್ನಲ್ಲಿ ಸಿಗತ್ತೆ, ಮುಂಚೆ ಹೇಳಿದರೆ ಸಿಗತ್ತೆ. ದಾರಿ ಎಲ್ಲ ಕರೆಕ್ಟಾಗಿದೆ. ಎಲ್ಲಿ ತನಕ ಈ ಥರ ದಾರಿ ಇದೆ ಗೊತ್ತಿಲ್ಲ. ವ್ಯೂ ಮಾತ್ರ ಹಾಂ, ಒಂದೊಂದಕ್ಕಿಂತ ಒಂದೊಂದು ಬೆಟ್ಟಗಳು ಸುತ್ತಮುತ್ತ. ಓ, ಇದು ಹೆಂಗೋ ಹತ್ಬೇಕಲ್ಲ ಬಂಡೆಗಳ ಮೇಲೆಲ್ಲ ಅಂದ್ಕೊಂಡಿದ್ದೀನಿ. ತುಂಬ ಜನ ಹತ್ತಾ ಇದ್ದಾರೆ. ಇದ್ರೊಳಗೆ ನುಗ್ದಂಗಿದೆ ಇದು. ಎಲ್ಲ ರೋಡಿಗೆ ಬಂದ್ಬಿಟ್ಟಿದೆ. ಮನುಷ್ಯರು ಓಡಾಡೋ ಹೈಟಿಗೆ ಮಾತ್ರ ಓಪನ್ ಆಗಿದೆ. ತಗಲಿ ಹೋಗುತ್ತಲ್ಲ ಅದು ಮುರಿತಾರೆ. ಫಾರೆಸ್ಟ್ ಮಾತ್ರ ಜೋರಾಗಿದೆ. ಹಿಂಗಿರತ್ತಲ್ಲ ಜಾಗ ನೋಡಿ, ಈ ಥರ ಎಲೆ ಎಲ್ಲ ಒಣಗಿ ಬಿದ್ದಿದೆಯಲ್ಲ, ಹಾಂ, ಅಲ್ಲೇ ಜಿಗಣೆಗಳು ಇರೋವಂಥದ್ದು. ಹೋಗಿ ನಿಂತ್ಕೊಂಡು ನೋಡಿ ಬಂದ್ಬಿಡತ್ತೆ ಪಟ್ಟಂತ. ಈ ಥರ ಮಣ್ಣು ಮೇಲೆ ಏನಿರಲ್ಲ ಅಷ್ಟು ಇರತ್ತೆ. ಬರ್ತಾವೆ ಹುಡ್ಕೊಂಡು ವಾಸನೆ ಹಿಂಗೆ ರಪ್ಪ ಅಂತ. ಅಂದರೆ ಜಿಗಣೆಗಳು ತುಂಬ ಇರತ್ತೆ. ಅದರಲ್ಲೂ ಈ ಎಲೆ ಎಲ್ಲ ಒಣಗಿರತ್ತೆ ನೋಡಿ. ಈ ಥರ ಇಂಥ ಕಡೆ ವೆಟ್ ಕಂಡೀಷನಲ್ಲಿ ಇರುತ್ತೆ ಜಿಗಣೆಗಳು. ನೀವು ಬೆಸ್ಟ್ ಅಂತ ಹೇಳಿ ಶೂಸ್ ಹಾಕೊಳ್ಳೋದಕ್ಕೆ ಮುಂಚೆನೇ ಆ ಡೆಟಾಲ್ನೆಲ್ಲ ಕ್ಲೀನಾಗಿ ಹಚ್ಕೊಂಬಿಡಿ ಕಾಲ್ಗೆಲ್ಲ, ಅಪ್ ಟು ಸಾಕ್ಸ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ. ಆಮೇಲೆ ಶೂಸ್ ಹಾಕ್ಕೊಳ್ಳಿ. ಮಳೆ ಬಂದು ಏನಾದರೂ ಕಾಲು ಒದ್ದೆ ಆದರೆ ಮತ್ತೊಮ್ಮೆ ಡೆಟಾಲ್ ಹಚ್ಕೊಳ್ಳಿ. ಡೆಟಾಲ್ ಇಟ್ಕೊಳ್ಳಿ ಒಂದು ಚಿಕ್ಕದು, ಸೇಫ್ಟಿ. ಜಿಗಣೆಗೆ ಇನ್ನೇನೂ ಬೇಕಾಗಿಲ್ಲ. ಮರ ಮಾತ್ರ ದೊಡ್ಡ ಮರಗಳು. ಈ ಕಲ್ಲಿರೋದ್ರಿಂದ ಒಂದು ಅಡ್ವಾಂಟೇಜು, ಬದಿ ಆಗಲ್ಲ ದಾರಿ ಉದ್ದಕ್ಕೂ. ನೋಡಿ ಇಲ್ಲೊಂದು ದಾರಿ ಹೋಗಿದೆ, ಇದಕ್ಕೆ ಅಡ್ಡ ಇಟ್ಬಿಟ್ಟು ಎತ್ತಿನ ಭುಜ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಸ್ವಲ್ಪ ಅಪ್ ಸಿಕ್ಬೋದು ಅಂದ್ಕೊಂಡಿದ್ದೀನಿ. ಜಾಗ ಚಿಕ್ಕದು, ನೀರು ಹರಿದು ಕಲ್ಲೆಲ್ಲ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ. ಅಂತೂ ನೀರು ಹೆಂಗೆ ಹರಿದು ಕೊರೆದುಬಿಟ್ಟೈತೆ ನೋಡು. ಒಳ್ಳೆ ನಾಲೆ ಥರ ಇದೆ. ಏನಿದು 2-3 ಡಿವಿಯೇಷನ್ ಕಾಣಿಸ್ತಾ ಇದೆ. ಸೀದಾನೇ ಇರಬೇಕು ನೋಡಿ. ಈ ಕಡೆ ಒಂದು ಕಾಲು ದಾರಿ ಅಡ್ಡ ಇಟ್ಟಿದ್ದಾರೆ ಕಲ್ಲು, ಈ ಕಡೆನೂ ಕಲ್ಲು ಅಡ್ಡ ಇಟ್ಟಿದ್ದಾರೆ. ಹಂಗಂದರೆ ಸೀದಾ ಬೋರ್ಡ್ ಹಾಕಬೇಕಿತ್ತು. ಅವಾಗಿಂದ ಹತ್ತಾನೆ ಇದ್ದೀವಲ್ಲ, ಒಂದು 5-10 ನಿಮಿಷದಿಂದ. ಸ್ವಲ್ಪ ದೂರ ಅಷ್ಟೇ, ಒಂದು ಸ್ವಲ್ಪ ದೂರ, ಒಂದು ನನ್ನ ಪ್ರಕಾರ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಫ್ಲ್ಯಾಟಾಗಿ ಸಿಕ್ಕಿದ್ದು ರೋಡು. ಆಮೇಲೆಲ್ಲ ಚಿಕ್ಕ ರೋಡು, ಹಿಂಗೆ ಹತ್ತದೇ ವಿಪರೀತ. ಮುಂದಕ್ಕೆ ಇನ್ನೂ ಹತ್ತಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಆಮೇಲೆ ನಾನು ಕೇಳ್ಕೊಳ್ಳೋದು ಒಂದೇ, ನೀವು ಈ ಪ್ಲಾಸ್ಟಿಕ್ದು ರಿಲೇಟೆಡ್ ಚಾಕ್ಲೇಟು, ಬಿಸ್ಕೆಟು ಏನೇ ತೊಗೊಂಬನ್ನಿ, ಕುರ್ಕುರೆ, ಲೇಸು, ದಯವಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ಎತ್ಕೊಂಡೋಗಿ. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಮೇಜರಾಗೇನಿಲ್ಲ, ಆದರೂ ಆ ಚಾಕ್ಲೇಟ್ ತಿಂದಿರೋದು ಬಿಸಾಕ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಮಾಡಬಾರ್ದು. ನಾವು ಹೀಗೋಗಿ ಅಲ್ಲಿಂದ ಹೋಗಿ ಎತ್ತಿನ ಭುಜಕ್ಕೆ ಅಲ್ಲಿ ಕನೆಕ್ಟ್ ಆಗಬೇಕು. ಎತ್ತಿನ ಭುಜ ಅದರಿಂದ ಇದೆ. ಒಂದು ಸ್ವಲ್ಪ ಮಳೆ ಮೋಡ ಫಾಗಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಅಷ್ಟೇ ಫ್ಲ್ಯಾಟ್ ಸಿಕ್ಕಿತ್ತು, ಸ್ವಲ್ಪ ಅಪ್ ಸಿಕ್ತು. ಸ್ವಲ್ಪ ಅಡ್ಜಸ್ಟ್ ಮಾಡಿಸಿ ಗಾಡಿ ಅಪ್ ಹತ್ತೋದಕ್ಕೆ ಈಗ ಫುಲ್ ಅಪ್ಪು. ಇಲ್ಲಿಂದ ಫುಲ್ಲು ಎಕ್ಸ್ಟ್ರಾ ಗೇರಲ್ಲೇ ಹೋಗಬೇಕು.
ಮೋಸ್ಟ್ ಆಲ್ ಎಲ್ಲೋ ದೇವಸ್ಥಾನ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಅಲ್ಲಿ ತೋರಿಸ್ತೀನಿ ಮೇಲಿಂದ ದೇವಸ್ಥಾನ ಎಷ್ಟು ದೂರ ಇದೆ ಅಂತೇಳಿ. ಈ ಬೆಟ್ಟದ ಸಮಕ್ಕೆ ಹೋಗ್ತೀವಿ ಹತ್ತುತ್ತಾ. ನೋಡಿ, ತಿಂದಿದ್ದೆಲ್ಲ ಉದ್ದಕ್ಕೂ ಹಾಕ್ಕೊಂಡು ಓಹೋ ಎತ್ತಿನ ಭುಜ. ಇಲ್ಲಿಂದ ಹತ್ತುವಂಥದ್ದು ಮೇಲಕ್ಕೆ. ಎತ್ತಿನ ಭುಜ ಶಿವನ್ ಲಿಂಗ ಥರನೂ ಕಾಣಿಸೋದಲ್ಲ. ಇಲ್ಲಿಂದ ಹತ್ತುವಂಥದ್ದು. ನೋಡಿ, ಇಲ್ಲಿಂದ ಇವಾಗ ಎತ್ತಿನ ಭುಜ ಹತ್ತುತ್ತಾ ಇದ್ದೀವಿ. ಸುತ್ತಮುತ್ತ ಮಾತ್ರ ವ್ಯೂ ಸಖತ್ತಾಗಿದೆ. ರೋಡು ಈ ಎತ್ತಿನ ಭುಜಕ್ಕೆ ಹತ್ತಬೇಕಾದ್ರೆಲ್ಲ ನೀರು ಹರಿದು ಎಲ್ಲ ಕೊರಕಲಾಗ್ಬಿಟ್ಟಿದೆ. ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ. ಮೆತ್ತಿಗೆ ಆ ಕಲ್ಲುಗಳು ಒಂದೊಂದು ಹೊರಳು ಬಿಡುತ್ತೆ, ಹುಷಾರು. ಮೆತ್ತಿಗೆ ನೀರು ಯಾವ ಫೋರ್ಸಲ್ಲಿ ಹರಿದಿರ್ಬೇಕು. ಇಲ್ಲಿ ಇಷ್ಟು ಕೊರಕಲಾಗಬೇಕಾದ್ರೆ ಇಲ್ಲಿ ಬಂದು ಇಲ್ಲಿ ಹರಿದು ಮೆತ್ತಿಗೆ ಕಲ್ಲು ಒಂದೊಂದು ಬಿಗಿಯಾಗಿ ಕೂತಿರಲ್ಲ. ಇಲ್ಲಿ ಪಾಯಿಂಟಲ್ಲಿ ಹತ್ತೋದು ಮಾತ್ರ ಸ್ವಲ್ಪ ಕಷ್ಟ. ಇನ್ನೊಂದು ಚೂರಿದೆ. ಇನ್ನಿಷ್ಟು ಹತ್ತಿದ್ರೆ ಫುಲ್ ಟಾಪು. ಇಲ್ಲೂ ಹೋಗ್ಬೋದಲ್ಲ, ಇಲ್ಲಿದೆ, ಇಲ್ಲಿ ಈ ಕಡೆ ಇದೆ. ಮೆತ್ತಗೆ ಇಲ್ಲಿ ಜಾರತ್ತಿಲ್ಲಿ. ಎತ್ತಿನ ಭುಜದ ಮೇಲಿದ್ದೀವಿ. ಇನ್ನೇನು ಎತ್ತಿನ ಭುಜದ ತುತ್ತ ತುದಿ. ಸುತ್ತ ಬೆಟ್ಟಗಳು ಕಾಣಿಸುತ್ತೆ. ಹಾಗೆ ತುಂಬ ಜನ ಬರ್ತಾರೆ ಎಜುಕೇಟೆಡ್ಸ್ ಇಲ್ಲಿ ಎತ್ತಿನ ಭುಜ ಮೇಲೆ ಬಂದು ಇಲ್ಲಿ ನೋಡ್ಬೋದು. ಎಲ್ಲ ಬರೀ ಪ್ಲಾಸ್ಟಿಕ್ ಪೇಪರ್, ಬಾಟ್ಲು, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಏನಿದೆ ಬರೀ ಅದೇನೆ, ಪಾನ್ ಪರಾಗು ಬರೀ ಇದೇ ಇರುತ್ತೆ. ದಯವಿಟ್ಟು ತಂದಿದ್ದನ್ನು ಬ್ಯಾಗಲ್ಲಿ ವಾಪಸ್ ಎತ್ಕೊಂಡು ಹೋಗಿ. ದಯವಿಟ್ಟು ಯಾರೂ ಹಾಕಬೇಡಿ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಮೇಲೆ. ತೋರಿಸ್ತೀನಿ ಬನ್ನಿ. ಹಾಗೆ ನಾವಿರೋಂಥ ಜಾಗ ಎತ್ತಿನ ಭುಜ ಏನಿದೆ, ಸುತ್ತಾನೂ ಬೆಟ್ಟಗಳಿದೆ. ಒಂದು 3-4 ಬೆಟ್ಟ ಬಿಟ್ಟರೆ ಎಲ್ಲ ಅದಕ್ಕಿಂತ ಟಾಪಲ್ಲಿದೆ. ಒಂದು 3-4 ಬೆಟ್ಟ ಸ್ವಲ್ಪ ಹೈಟಲ್ಲಿದೆ. ಇನ್ನು ಇದಂತೂ ಸಿಕ್ಕಾಪಟ್ಟೆ ಹೈಟಲ್ಲಿದೆ. ತೋರಿಸ್ತೀನಿ ಬನ್ನಿ ಒಂದು ಸಾರಿ. ಇದು ಎತ್ತಿನ ಭುಜ ಟಾಪಲ್ಲಿದ್ದೀವಿ ಈಗ. ನಾವು ಬಂದಿದ್ದು ಜಾಗ ಅದು. ಅಲ್ಲಿಂದ ಬಂದಿದ್ದು ನಾವು. ನಾನು ಆಗಲೇ ಹತ್ತಬೇಕಾದ್ರೆ ತೋರಿಸಿದೆ ನಾನು ಈ ಬೆಟ್ಟದಕ್ಕಿಂತ ಟಾಪಿಗೆ ಹೋಗ್ತೀವಿ ಅಂತ. ಸೊ ಹಾಗೆ ಸುತ್ತಾನು ಒಂದು ರೌಂಡ್ ನೋಡ್ಬೋದು. ಸುತ್ತಾನು ಬೆಟ್ಟಗಳಿದೆ. ಇದು ಯಾವುದೋ ಒಂದು ಬೆಟ್ಟ ತುಂಬ ಹೈಟ್ ಇದೆ ಇದಕ್ಕಿಂತ 2. ಅದು ಬಿಟ್ಟರೆ ಇನ್ನೆಲ್ಲದಕ್ಕೂ ಸಮನಾಗೆ ನಿಂತಿದ್ದೀವಿ ನಾವು. ಅಷ್ಟು ಹೈಟಲ್ಲಿದ್ದೀವಿ ನೋಡಿ. ನಾವು ಬಂದಿದ್ದ ಪಾಯಿಂಟು ಅಲ್ಲಿಂದ ಬಂದಿದ್ದು. ನೋಡಿ ಫಾಗೆಲ್ಲ ಎಷ್ಟು ಕವರ್ ಆಗೋಯ್ತು ಅಂದರೆ, ನಾವು ಬಂದಾಗ ಎತ್ತಿನ ಭುಜ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಈಗೆಲ್ಲ ಮುಚ್ಚೋಯ್ತು, ಏನೂ ಕಾಣಿಸ್ತಾ ಇಲ್ಲ. ಕಾಲು ಭಾಗನೂ ಕಾಣಿಸ್ತಾ ಇಲ್ಲ. ಈ ಕಡೆಲ್ಲ ಫುಲ್ಲು ವ್ಯಾಲಿ, ಈ ಕಡೆನೂ ಎಲ್ಲ ಮುಚ್ಕೊಂಡ್ಬಂದ್ಬಿಡ್ತು.
ನೋಡಿ ಈ ಬೆಟ್ಟ, ಎದುರುಗಡೆ ಬೆಟ್ಟನೂ ಅಷ್ಟೇ. ನೋಡಿ ಹೆಂಗೆ ಹೋಗ್ತಾ ಇದೆ ಕವರ್ ಆಗಿ, ಎಲ್ಲ ಹಾಗೆ ಕವರ್ ಆಗಿಬಿಡತ್ತೆ. ಸ್ನೇಹಿತರೆ, ಅಲ್ಲಿ ಎತ್ತಿನ ಭುಜ ಇದೆ, ಆಗಲೇ ಅರ್ಧ ಕವರ್ ಆಗಿತ್ತು, ಫುಲ್ಲು ಕವರ್ ಆಯಿತು. ಇವನ್ ನಾವು ನಿಂತಿರೋದೆಲ್ಲನೂ ಕವರ್ ಆಗಿದೆ. ನೋಡಿ ನಾವು ಹೋಗೋ ದಾರಿನೂ ಎಲ್ಲ ಫಾಗ್ ಮುಚ್ಕೊಂತು, ಮಿಸ್ಟು. ನಾನು ಬಂದಾಗ ಅಂದ್ಕೊಳ್ತಾ ಇದ್ದೆ ಫುಲ್ ಕ್ಲಿಯರ್ ಆಗಿದೆಯಲ್ಲ, ಮಿಸ್ಟ್ ಬಂದರೆ ಚೆನ್ನಾಗಿರತ್ತೆ ಅಂತ. ಸೊ ಹೋಗಬೇಕಾದ್ರೆ ಈ ಮಿಸ್ಟೆಲ್ಲ ಕವರ್ ಆಯಿತು. ಹೆಂಗೆ ಹೋಗ್ತಾ ಇದೆ ಅಂತೀರಾ? ಒಳ್ಳೆ ಈ ಸಮುದ್ರದ ಅಲೆ ಹೋದಂಗೆ ಹೋಗ್ತಾ ಇದೆ ಫಾಗ್. ಸ್ನೇಹಿತರೆ, ಎತ್ತಿನ ಭುಜದವರೆಗೂ ಕರ್ಕೊಂಡು ಬಂದರೆ ಹೆಂಗೆ ಹತ್ತಬೇಕು, ಯಾವ ರೀತಿ, ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ನಾವು ಇಳಿಯುವಂಥ ಸಮಯ, ನಿಮ್ಮೆಲ್ಲರಿಗೂ ಬಾಯ್ ಹೇಳುವಂಥ ಸಮಯ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರತ್ತೆ ಅಂತ ಭಾವಿಸ್ತಾ ಧನ್ಯವಾದ ತಿಳಿಸ್ತೇನೆ.